ಹಾಯ್ ಹಲೋ ನಮಸ್ಕಾರ, ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಡೋರ್ ಲಾಕ್ ಮಾಡ್ಕೊಂಡು ಎಲ್ಲ ಹೋಗ್ತಿದ್ದೀರಾ ಅಂತ ನೋಡ್ತಿದ್ದೀರಾ? ಆ್ಯಕ್ಚುಲಿ ಇಲ್ಲಿ ನಮ್ಮ ಅಮ್ಮ ಊರಲ್ಲಿ ಪೂಜೆ ಇದೆ, ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು. ಅದಕ್ಕೂ ಮುಂಚೆ ಲೋಕಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಪ್ರಿವಿಯಸ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಮಳೆ ಬರೋಕ್ಕೂ ಮುಂಚೆ ಹೇಗಿತ್ತು, ಮಳೆ ಬಂದಾದಮೇಲೆ ಹೇಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಳೆ ಬರೋಕ್ಕೂ ಮುಂಚೆ ಫುಲ್ಲು ಸುತ್ತಲೂ ಬಿರಿ ಮಣ್ಣು, ಒಣಗೋಗಿರೋ ಮರ ಈ ಥರ ಇತ್ತು. ಇವಾಗ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ. ಸೊ ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸೊ ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಹೀಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲನೂ ಪ್ಯಾಕಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ನಮ್ಮದು ಆಲ್ರೆಡಿ ಮನೆ ಇತ್ತು ಅಮ್ಮ ಊರಲ್ಲಿ, ಅಜ್ಜಿ ಇದ್ದರು. ಸೊ ಅದನ್ನೇ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಸಿದ್ವಿ. ಮಾಡಿಸಾದ್ಮೇಲೆ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡ್ತಿರೋ ಅಂಥದ್ದು. ಸ್ವಲ್ಪ ಬಾತ್ರೂಮ್ ಇದೆಲ್ಲ ಶಿಫ್ಟ್ ಮಾಡಿಸಿದ್ವಿ ಬೇರೆ ಕಡೆ, ಅಂದರೆ ಇದು ಸಪ್ರೇಟ್ ಸ್ವಲ್ಪ ಗೇಟ್ಗಳು, ಕಾಂಪೌಂಡ್ ಇದೆಲ್ಲ ಮಾಡಿಸ್ಕೊಂಡ್ವಿ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಎಲೆಕ್ಟ್ರಿಕಲ್ ಇದೆಲ್ಲ ಮಾಡೋಕ್ಕಿತ್ತು ಪಾಯಿಂಟ್ಸು. ಅದಕ್ಕೋಸ್ಕರ ಐಟಮ್ ಎಲ್ಲ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು. ಸೊ ಅದವೇ ಹೋಗಬೇಕಾದ್ರೆ ಒಂದಷ್ಟು ಫನ್ಸು, ಜೋಕು ಇದೆಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ಸೊ ಒಂದಷ್ಟು ಕಾಲ ಹೇಳ್ಕೊಂಡು, ನೋಡು ಇಲ್ಲಿಗಾದರೆ ಎಷ್ಟು ಖುಷಿಯಿಂದ ಹೋಗ್ತೀಯಾ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಸೊ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಅಮ್ಮನ ಮನೆಗೆ ಹೋಗೋದಂದರೆ ತುಂಬಾ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ನಮ್ಮ ಅಮ್ಮವ್ರು ಇರೋದು ಬ್ಯಾಂಗ್ಳೂರಲ್ಲೇ, ಬಟ್ ನಾವು ಇವಾಗ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ, ಅಂದರೆ ಆಲ್ಟ್ರೇಷನ್ ನಡೀತಿರೋದ್ರಿಂದ ಅಲ್ಲೇ ಉಳ್ಕೊಂಡಿದ್ರು ಒಂದು 2 ಮಂತ್ಸು. ಸೊ ಹಾಗಾಗಿ ಇವಾಗ ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗ್ತಾ ನೋಡಿ ತುಂಬಾ ಚೆನ್ನಾಗಿತ್ತು, ಗ್ರೀನರಿ ಎಲ್ಲನೂ ಸಕ್ಕತ್ತಾಗಿದೆ. ಸೊ ಆ ಒಂದು ಎಲ್ಲ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಎಂಜಾಯ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹಾಗಾದರೆ ಹೋಗೋಣ, ಯಾಕೆ ತಡ ಮಾಡೋದು. ನಗು ಮುಖ ಬರದೇ ಇರೋ ನಗುವೆ ಕೋತಿ ನಿನ್ ಗಂಡ ನಗು ಮುಖ ಬರದೇ ಇಷ್ಟಲ್ಲ ಇಷ್ಟಲ್ಲ. ಗಣ್ಣ ಹಳ್ಳಿ ಹೆಣ್ಣ ಸಂಗಲೇ ಸಂತೆ ಯಾಕೆ ಕಾಂತ ಮೊನ್ನೆ ಮಟ್ಕೊಂಡ್ಬಿಟ್ಟಿದಂತೆ ನಾಯಿ ಹಿಡ್ಕೊಂಡಾಗದ ನಾಯಿಗಳು ಇಲ್ವಲ್ಲ, ಗೊತ್ತಾಯ್ತು ವಿಷಯ ನಿನ್ಗೆ? ಮಟ್ಕ ಎತ್ಕೊಂಡು ಇರ್ತದಲ್ಲ ನಾಯಿ ಮರಿಗಳು.
ಸೊ ನಾವು ಇಲ್ಲಿಂದ ಹೊರಟಿದ್ದು ಒಂದು 4:30 ಏನೋ ಆಗಿತ್ತು. ನಾವು ಅವ್ರ ಮನೆಗೆ ರೀಚ್ ಆಗೋದ್ರೊಳಗಡೆ 6 ಏನೋ ಆಗೋಯಿತು. ಸೊ ಹೋಗ್ಬೇಕಾದ್ರೆ ಆನ್ ದ ವೇ ಎಷ್ಟು ಗ್ರೀನರಿ ಇದೆ ನೋಡಿ. ಆಲ್ಮೋಸ್ಟ್ ಹೂವಿಗೆ ಬಂದ್ವಿ ನೋಡಿ. ಇಲ್ಲಿ ಫುಲ್ಲು ಕಾಡಿದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಏನು ಬೋರ್ಡ್ ಇದು ನನಗೂ ಸರಿಯಾಗಿ ಗೊತ್ತಾಗ, ವನ್ಯಜೀವಿಗಳ ನಾಡು ಅಂತ ಏನೋ ಇದೆ. ಸೊ ನೋಡಿ ಈ ಥರ ಒಳಗಡೆ ಹೋಗಬೇಕು. ನಾನು ಲಾಸ್ಟ್ ಟೈಮ್ ನಿಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಒಣಗೋಗಿದ್ದ ಮರಗಳು ಮಣ್ಣು ಈ ಥರ ಕಾಣಿಸುತ್ತೆ. ಈಗ ನೋಡಿ ಏನು ಖುಷಿ ಆಗುತ್ತೆ ಗೊತ್ತಾ. ಆ್ಯಕ್ಚುಲಿ ಇಲ್ಲಿ ಆನೆಗಳು ಮತ್ತು ಚಿತ್ತ ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಅವರು ಈ ಥರ ಏನು ಹೇಳ್ತಾರೆ ಇದು ಒಳಗಡೆ ಎಲೆಕ್ಟ್ರಿಕಲ್ ಅಂದರೆ ಸೋಲಾರ್ ಹಾಕ್ಸ್ಕೊಂಡಿರ್ತಾರೆ. ಸೊ ಅದನ್ನು ನಾವು ಇಲ್ಲಿ ತೆಗೆದು ಆಗ್ತಾ ಇರೋವಂಥದ್ದು. ಸೊ ಸೇಫ್ಟಿ ಇರಬೇಕಲ್ಲ. ಎಷ್ಟೋ ಸಲ ಆನೆಗಳು ಇದನ್ನು ದಾಟಿ ಬಂದಿದ್ದಾವೆ ಪಾಪ. ತುಂಬಾ ಕಷ್ಟಪಟ್ಟು ಬಾಳೆಹಣ್ಣು ಬೆಳೀತಾರೆ, ಮತ್ತು ರಾಗಿ ಇದೆಲ್ಲನೂ ಬೆಳೀತಾರೆ, ಮಾವಿನ ಹಣ್ಣು ಎಲ್ಲ ಇದೆ. ಬಟ್ ಅದಕ್ಕೋಸ್ಕರನೇ ಈ ಥರ ಎಲ್ಲ ಸೇಫ್ಟಿ ಮಾಡ್ಕೊಂಡು ಅವರು ಪಾಪ ಬೆಳೀತಾರೆ. ಸೊ ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಟೈಮ್ ತುಂಬಾನೇ ಖುಷಿ ಅಂತ ಹೇಳಿದ್ರೆ ಈ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಗ್ರೀನರಿ ಇದೆ. ನನಗೆ ತುಂಬಾನೇ ಖುಷಿ ಆಯ್ತು. ಸಕ್ಕತ್ತಂದ್ರೆ ಸಕ್ಕತ್ತಾಗಿದೆ. ನೇಚರ್ ಅಂತ ಸೂಪರ್ ಆಗಿದೆ. ಯಾರಿಗೆ ತಾನೇ ಈ ತರ ನೇಚರ್ ಇಷ್ಟ ಆಗಲ್ಲ ಹೇಳಿ. ಅದ್ರ ಮಧ್ಯೆ ಅವ್ರು ಇದ್ದಾರೆ ಅಂತ ಅಂದ್ರೆ ನಿಜ ತುಂಬಾನೇ ಖುಷಿ ಅನ್ಸುತ್ತೆ. ಆ್ಯಕ್ಚುಲಿ ನೋಡಿ ಅದೇ ಅವ್ರ ಮನೆ. ಸಿಂಪಲಾಗಿ ಕಟ್ಕೊಂಡಿದ್ರು. ತುಂಬ ಒಳ್ಳೆ ಮನಸ್ಸಿರೋ ಅವ್ರ ಮನೆ ಅಂತಲೇ ಹೇಳ್ಬೋದು. ಸೊ ನೋಡಿ ನಾವು ಬಂದಿದ್ದ ತಕ್ಷಣ ತುಂಬ ಸಲ ಇಲ್ಲಿಗೆ ಬಂದಿದ್ದೀವಿ. ಸೊ ಹಂಗಾಗಿ ನಾಯಿಗಳು ಮೂಡ್ಸ್ ಹಾಕಿದ್ದಾರೆ. ಅದರಲ್ಲಿ ನಾವು ಚೆನ್ನಾಗಿ ಪರಿಚಯ ಆಗೋಗ್ಬಿಟ್ಟಿದ್ದೀವಿ. ನೋಡಿ ಅಲ್ಲಿಂದನೇ ಓಡಿ ಬಂದಿದ್ದಾವೆ. ಕರೆದ್ರೆ ಸಾಕು ಎಷ್ಟು ಚೆನ್ನಾಗಿ ಹಿಂದೆ ಬರುತ್ತೆ ಅಂದರೆ ಅದು ಒಂದು ಕರಿಯ ಅಂತ ಕೆಂಚ, ಒಂದು ಕುಂಟಿ ಅಂತ ಏನೋ ಹೆಸರು ಇಟ್ಟಿದ್ದಾರೆ ಅವರು. ಅದಕ್ಕೆ ಕರೆದ್ರೆ ಓಡಿ ಬರುತ್ತೆ ಹಿಂದೆ. ತುಂಬಾ ಇವು ಸಾಕಿರೋದ್ರಿಂದ ಅವ್ರಿಗೆ ಒಂದು ಯೂಸ್ಫುಲ್ ಏನಂತ ಅಂದರೆ ಏನೇ ಒಂದು ಹಂದಿ ಬರಲಿ ಆನೆ ಬರಲಿ ಪ್ರತಿಯೊಂದಕ್ಕೂ ಅವು ಕೂಕೊಳ್ತವೆ ಬಂದುಬಿಟ್ಟು. ಸೊ ಆವಾಗ ಅವರು ಅಲರ್ಟ್ ಆಗ್ತಾರೆ, ಈ ಥರ ಎಲ್ಲ ಬರ್ತಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ತುಂಬಾ ಕಷ್ಟದಿಂದ ಬದುಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆನೆ ಅದು ಇದು ಅಂತ ಅಂದರೆ ಎಲ್ಲ ಸ್ವಲ್ಪ ಭಯನೇ ಅಲ್ವಾ. ಸೊ ನೋಡಿ ಸುತ್ತಲೂ ಈ ಥರ ಫಾರೆಸ್ಟ್ ಬೇರೆ ಇದೆ. ಫಾರೆಸ್ಟ್ ಥರ ಅದ್ರ ಮಧ್ಯದಲ್ಲಿ ಈ ಥರ ಮನೆ ಕಟ್ಕೊಂಡಿರೋವಂಥದ್ದು. ಇವ್ರ ಅಣ್ಣ ಮತ್ತು ಇವರ ಅಪ್ಪ ಅವರು ಇಷ್ಟು ಜನ ಅಂದರೆ ಅವ್ರ ಅಣ್ಣವ್ರದ್ದು ಸಪ್ರೇಟ್ ಮನೆ ಇದೆ, ಇದು ಇವ್ರ ಮನೆ. ಸೊ ನೋಡಿ ಇಲ್ಲಿ ಬಾಳೆಹಣ್ಣು ಎಲ್ಲ ಹಾಕ್ಕೊಂಡಿದ್ದಾರೆ. ಎಷ್ಟು ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ವಾವ್ ಅನ್ನೋ ಥರನೇ ಇದೆ. ಸಖತ್ ಅಂದರೆ ಸಖತ್ ಖುಷಿ ಆಗುತ್ತೆ ನೋಡಿ. ಇಲ್ಲಿ ಅವ್ರ ಮನೆ ಆಲ್ರೆಡಿ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಮಾವಿನ ಹಣ್ಣು ತಿಂತಾ ಇದ್ದಾರೆ ನೋಡಿ. ಅಣ್ಣ ಬನ್ನಿ ಬನ್ನಿ ಬನ್ನಿ. ಏನು ಮಾಡಲ್ಲ ಸೌರು. ಕೆಂಚ ಹೇಳು. ಆಯ್ ಕುಂಟಿ ಕುಂಟಿ. ನೈಟಿಯಲ್ಲಿ ನಿಮ್ಮ ದರ್ಶನವನ್ನು ಕೊಡ್ತಾ ಇದ್ದೀವಿ. ನೋಡಿ ಒಳಗೆ ಕಾಲ್ ತಳಿಚಿನು. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ ಫೋಟೋಗಳು ಗೌತು ಗೋಕುಲ್ ಫುಲ್ಲು ಇದಾಗಿ ಕೇಳಿಸ್ಕೊತಾವನೆ. ಇಳಗ್ಬಿಟ್ಟವನ ಅವನು. ಇದು ತೋಳ ಇದ್ ಮಾಡಲ್ಲ, ಬಿಡಲ್ಲ. ಯಾಕೆ ಬಿಡಲ್ಲ? ಕುರಿಗಳ ಮೇಲೆ ಕಣಪ್ಪ ಬಿಡೋದು. ಯಂತ್ರ ಮೇಲೆ ಯಂತ್ರ ಮೇಲೆ ಕುರಿಗಳ ಮೇಲೆ ತೋಳ ನರಿ ಅವ್ ಬಿಡಲ್ಲ. ಅದೇ ಒಂಥರ ನಾಯಿ ಕಡೆ ಹಿಂಗ ಅವೆಲ್ಲ ಮುಂದಕ್ಕೆ ವೈಟ್ ಮುಂದಕ್ಕೆ ವೈಟು ಅವು ನಮ್ಮ ಹುಲಿ ಮೇಲೆ ಬಿಡ್ತವೆ. ಅವು ಕಟ್ಟಕ್ಕೆ ಮುದ್ದಾಡ್ದಾಗ್ಬಿಡ್ತಾನೆ ಸಿಕ್ಬಿಟ್ಟು. ಏನ ಸಿಂಹನು ಬಿಡಲ್ಲ, ಏನು ಶ್ರೀದೇವಿ. ನಾನೇನು ಬಟ್ಟೆ ಇರ್ಲಿಲ್ಲ, ಏನೂ ಇಲ್ಲ. ಜೋಡಕ್ಕಿಗಳೆಲ್ಲ ಹೋಯ್ತಿದ್ರ ಯಾರು? ನಿಮ್ಮ ಅಕ್ಕ ನಿಮ್ಮ ಮಾವ ಯಾರು? ಸ್ಟೇಟಸ್ ಹಾಕ್ತಾರೆ. ನಮ್ದು ಸ್ವಲ್ಪ ಅನುಭವ
ದೋಸೆ ಎಲ್ಲ ಕೊಟ್ಟು ನಾವು ಟೈಟ್ ಹಾಕಿ ಹೊಡ್ಕೋತೀವಿ ಬೇರೆ ತರ ಗೊತ್ತಿರೋದು ಮಾಡ್ಕೋತೀವಿ ಗೊತ್ತಿಲ್ಲರ ಏನಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಡಬಲ್ ಆಯ್ತದೆ ಅಂತ. ಸೊ ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬಾಯ್ ಸಿರಿ ಬಾಯ್. ಈ ಕತ್ಲೆ. ಸೊ ಫ್ರೆಂಡ್ಸ್, ನಾವು ಬಂದಾಗ ಎಷ್ಟು ಬೆಳಕಿತ್ತು, ಈಗ ನೋಡಿ ಯಾವ ರೀತಿ ಇದೆ, ಫುಲ್ಲು ಕತ್ಲೆ. ನಿಜ ಸೀರಿಯಸ್ಲಿ ನನಗಂತೂ ಫುಲ್ ಭಯನೇ ಆಗ್ತಿತ್ತು. ಅವ್ರು ಹೇಗಿರ್ತಾರೆ ಅಂದರೆ ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅನಿಸುತ್ತೆ. ಅವ್ರಿಗೊಂಚೂರು ಭಯನೇ ಇಲ್ಲ. ಅವ್ರ ವೈಫು ಅಷ್ಟೇ ಒಬ್ಬೊಬ್ಬರೇ ಇರ್ತಾರೆ. ಬಟ್ ನನಗೆ ನಿಜ ನಾನಂತೂ ಇಲ್ಲಿ ಬಿಟ್ಟರೆ ಇರೋದೇ ಇಲ್ಲ ಅನಿಸುತ್ತೆ. ಅಷ್ಟು ಕಾಡು ಕತ್ಲೆ ಇದೆ. ಅಲ್ಲಿಂದ ಹೊರಡ್ಬೇಕಾದ್ರೆ ನಮಗಂತೂ ಫುಲ್ಲು ಟೆನ್ಷನ್, ಒಂಥರ ಭಯ. ಯಾಕಂದರೆ ಫುಲ್ಲು ನೋಡಿ ಎಲ್ಲಾದರೂ ಒಂಚೂರು ಬೆಳಕಿದೆಯಾ, ಇಲ್ಲಿ ಟಾರ್ಚ್ ಹಾಕೋ ಬರಬೇಕು. ಅದು ಬಿಟ್ಟರೆ ಇನ್ನು ಬೇರೆ ಬೆಳಕೇ ಇಲ್ಲ. ಎಲ್ಲೆಲ್ಲೋ ಒಂದೊಂದು ಲೈಟ್ ಕಂಬಗಳು ಇದೆ, ಅದರಲ್ಲಿಂದ ತುಂಬ ಏನು ಬೆಳಕು ಬರಲ್ಲ. ಸೊ ಹಾಗಾಗಿ ಇಲ್ಲಿ ಕಾರ್ ತೊಗೊಂಡು ನಾವು ರಿವರ್ಸ್ ಹೊರಟು ನಮ್ಮ ಅಮ್ಮ ಮನೆಗೆ ಹೋದ್ವಿ. ಅಂದರೆ ಅಜ್ಜಿ ಇದ್ದಾರೆ ಅಲ್ಲಿ. ಸೊ ಹೋಗ್ತಾ ಇದ್ದೀವಿ. ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಅಷ್ಟೇ ನಮ್ಮಮ್ಮ ಮನೆ. ಸೊ ಹಾಗಾಗಿ ನಾವು ಇಲ್ಲಿ ಫಸ್ಟ್ ಬಂದು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಡ್ತಿರೋವಂಥದ್ದು. ಅಲ್ಲಿ ಫಸ್ಟು ನಾವು ಬರಬೇಕಾದ್ರೆ ಇದನ್ನೆಲ್ಲ ತಂತಿ ಎಲ್ಲ ತೆಗ್ಬಿಟ್ಟು ಬಂದಿದ್ದೀವಲ್ಲ, ಅದನ್ನು ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಹಾಕ್ಬಿಟ್ಟು ಅವರು ಹಾಗೆ ಹೊರಟರು. ನಾವು ಇಲ್ಲಿಂದ ಬರಬೇಕಾದ್ರೆ ಇಲ್ಲಿ ನೋಡಿ ಇದನ್ನು ಮತ್ತೆ ಅವ್ರು ಹಾಕೋದಕ್ಕೆ ಬರ್ತಿದ್ದಾರೆ. ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಅಷ್ಟು ಕಷ್ಟಪಟ್ಟು ಬೆಳೆ ಎಲ್ಲ ಬೆಳೀತಾರೆ. ಅದು ಪ್ರತಿಫಲ ಸಿಗೋ ಟೈಮಲ್ಲಿ ಎಲ್ಲ ಆನೆಗಳು ಅದು ಎಲ್ಲ ಬಂದು ಹಾಳು ಮಾಡಿ ಹೋದರೆ ಪಾಪ ಅಲ್ಲ ಅವ್ರಿಗೆ. ಎಲ್ಲ ಬಿಟ್ಬಿಟ್ಟವ್ರೆ ಮಗನೇ, ಹುಲಿ ಇರ್ಲಿಲ್ವಲ್ಲ, ಎಲ್ಲ ಬಿಟ್ಬಿಟ್ಟು ಎಲ್ಲ ಸುಮಾರು ಕಾಡುಗಳು ಬಿಟ್ಬಿಟ್ಟವ್ರೆ. ಸಿಂಹನೂ ಇಲ್ಲ, ಕರಡಿ. ಈ ಕತ್ಲಲ್ಲಿ ಕಾಶಿನಳ್ಳಿ ಕಾಡ್ಗ ಅಪ್ಪ ಏನ್ ಕಾಶಿನಳ್ಳಿಗೆ ಸುಮ್ಮನೆ ಅಣ್ಣ ಹೋದ್ರ ಏನ್ ಆಗ್ತದ ಏನ್ ಗೊತ್ತಾ, ನನಗೂ ಭಯ ಇಲ್ಲ ಅಂತಲ್ಲ, ಭಯ ಇಲ್ಲ ಅಂತ ಏನ ತಮಾಷೆ ಅಲ್ಲೇ ಮಾತಾಡ ಜಾಗ ಕರೆಕ್ಟ್ ಕೇಳ್ಬೇಕಂತ ಆ್ಯಕ್ಚುಲಿ ಮನೆಯಿಂದ ಹೊರಡ್ಬೇಕಾದ್ರೇ ನನ್ನ ತಮ್ಮನ ವೈಫ್ ಕಾಲ್ ಮಾಡಿದರು. ಸೊ ಅವಾಗ ಇಲ್ಲ ನಾನು ಬರ್ತಾ ಇಲ್ಲ, ನೀವು ಹೋಗಿ ಬನ್ನಿ, ನಾನು ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಕಾಲ್ ಮಾಡಿದ್ದೆ ಟೈಮಿಂಗ್ಸ್ ನೋಡ್ಕೊಂಡು 1.5 ಅವರೆಲ್ಲ ನಮ್ಮೂರಿಗೆಲ್ಲ ರೀಚ್ ಆಗ್ತೀವಿ. ಸೊ ಹಾಗಾಗಿ ನಾನು ಅವ್ರು ರೀಚ್ ಆಗಿಬಿಟ್ಟಿರ್ತಾರೆ. ಸೊ ನಾವು ಇವಾಗ ಹೊರಟ್ರೆ ನಾವು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೋದು ಅಂತ ಅಂದ್ಕೊಂಡ್ರೆ ನೋಡಿದ್ರೆ ನಾವೇ ಫಸ್ಟ್ ಹೋಗ್ಬಿಟ್ಟಿದ್ದೀವಿ. ಅವರು ಬಂದೇ ಇಲ್ಲ. ಇನ್ನೂ ಒಂದು 10 ಮಿನಿಟ್ಸ್ ಏನೋ ಲೇಟಾಗಿ ಹಿಂದೆ ಮುಂದೆ ಬಂದಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ಲೇಟಾಗಿ ಬಂದಿದ್ದರೆ ಅವ್ರಿಗೆ ಒಂಥರ ಸರ್ಪ್ರೈಸ್ ಕೊಡ್ಬೋದಿತ್ತು ಅಂತಲೇ ಹೇಳ್ಬೋದಿತ್ತು. ಬಟ್ ನಿಜ ನಾನು ಸರ್ಪ್ರೈಸ್ ಕೊಡೋಕೆ ಹೋಗಿ ನಾನೇ ಒಂಥರ ಫುಲ್ ಆಗಿಬಿಟ್ಟೆ. ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಒಂಥರ ಖುಷಿ ಅನಿಸ್ತು. ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಎಲ್ಲರೂ ಸೇರಿ ಚೆನ್ನಾಗಿ ಖುಷಿಯಾಗಿ ಪೂಜೆ ಎಲ್ಲ ಮುಗಿಸಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.